स्वागत है आपका बी न्यूज नेशन में। मैं हूं आबिद हुसैन शेख। संक्रामण मेले में जानवरों का मेला। बीजापुर में कई राज्यों से आने वाले देसी नस्ल के जानवरों की मांग आसमान छूती नजर आई, जबकि किसान इस वर्ष बारिश अच्छी होने पर बैल और सांडों की खरीदारी में दिलचस्पी दिखाते हुए काफी उत्साहित नजर आए। देशी नस्ल की एक एक बैल और सांड की कीमत 3 से 4-5 लाख के आंकड़े पर बेची जा रही है। पिछले साल के मुकाबले इस साल किसानों के चेहरे पर मुस्कुराहट के साथ खरीदारी दिखाई दे रही है। ये जानवरों का मेला पूरे राज्य में प्रसिद्ध है। ಕ್ಯಾಮ್ರಾ ಹೆಂಗೆ ಹಿಡಿಯೋದು ಏನ ಕೊಟ್ಟು जोत नो टेंशन एम्बुलेंस फोटो तो ನಿಮ್ಮ ಹೆಸರೇನ್ರಿ? ಹನುಮಂತ್ರಿ. ಯಾವ ಊರ? ಚಮಕೇರಿ. ಎಲ್ಲ ಬಿಜಾಪುರ ಡಿಸ್ಟ್ರಿಕ್ಟ್ ಒಳಗೆ ಬರ್ತದ್ರಿ? ಎಲ್ರಿ ಹತ್ತನೇ ಡಿಸ್ಟ್ರಿಕ್ಟ್ ಒಳಗೆ ಬರ್ತೈತಿ. ಹತ್ತನೇ ತಾಲೂಕು. ಹತ್ತನೇ ತಾಲೂಕು. ಯಾವ ತಳಿ ರೀ? ಗೋರಿ. ಯಾವ ತಳಿ ರೀ? ಇದು ಕಿಲಾರಿ ತಳಿ ರೀ. ಎಷ್ಟು ವರ್ಷ ಎಷ್ಟು ಐತ್ರಿ ವಯಸ್ಸು ಅದಕ್ಕೆ? ಈಗ ವಯಸ್ಸು ಅದಕ್ಕೆ 3 ವರ್ಷ ರೀ. 3 ವರ್ಷ. ಈ ಡೈಲಿ ಏನೇನು ಹೆಂಗೆ ಸಾಕ್ತೀರಿ, ಏನೇನು ಮಾಡ್ತೀರಿ ಅದಕ್ಕೆ? ಅದಕ್ಕೆ ಚಂದಿ ಏನತ್ರಿ ಸದಕ್ ಹಾಕ್ತೀವಿ. ಹಾಂ ಏನ್ರಿ? ಹಾಂ. ಮತ್ತು ಜವಾರಿ ಗೋಧಿ ಹಾಕ್ತೀವಿ ರೀ. ಹಾಂ. ಇಂಥ ಹುರುಳಿನೂ ಹಾಕ್ತೀವಿ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಸುರೇಶ್. ಯಾವ ತಳಿ ಐತ್ರಿ ಇದು? ಕಿಲಾರಿ ಐತಿ. ಕಿಲಾರಿ ಐತ್ರಿ. ಯಾರ್ದು ನಿಮ್ಮ ನೀವೇ ಸ್ವಂತ ಮಾಲಕ್ ಏನು ಮಾಲಕ್ ಬೇರೆ ಅದಾರ ಇದ್ರದ್ದು? ಮಾಲಕ್ ಪಟ್ಟಣ ಶೆಟ್ಟಿ ಅವರು. ಅಪ್ಪು ಪಟ್ಟಣ ಶೆಟ್ಟಿ ಅವ್ರು ಎಕ್ಸ್ MLA. ಅಚ್ಚಾ ಅಚ್ಚಾ. ಎಷ್ಟು ವಯಸ್ಸು ರೀ ಇದಕ್ಕೆ? ಇದಕ್ಕೆ 11 ವರ್ಷ ಆತಿ. 11 ವರ್ಷ? ಓಹೋ. ಏನೇನು ಹಾಕ್ತೀರಿ, ಹೆಂಗೆ ಮಾಡ್ತೀರಿ, ಹೆಂಗೆ ಸಾಕ್ತೀರಿ? ಅದಕ್ಕೆ ನೋಡ್ರಿ ಗೋಧಿ ಚರ್ಮ ಹಾಕ್ತೀವಿ. ಹ್ಞೂ. ಶೇಂಗಾ ಗಂಟೆ ಹಾಕ್ತೀವಿ. ಕಾಟಾಳ ಹಾಕ್ತೀವಿ. ಆಯ್ತು ಹೇಳಿ. ಅದರ ಕಿಮ್ಮತ್ತು ಏನೈತಿ? ನಿನ್ನೆ 2.20 ಬೇಡ. 2,20,000. ಹಾಂ. ಆದ್ರೆ ನಾವು ಮಣಿಗೆ ಮಣ್ಣು ಮಾಡ್ಬೇಕಂತೇಳಿ. और खबरों के लिए देखते रहिए बी न्यूज नेशन।